क्या सीन है, वह क्या सीन है. Hello friends, welcome back to my YouTube channel Daily Vlogs Bangalore. ಸೊ ಇವತ್ತು ನಾವು ಎಂಬೆಸಿ ಟೆಕ್ ವಿಲೇಜ್ ಬಂದಿದ್ದೀವಿ. ಇಲ್ಲಿ ನಮ್ದು ಆಲ್ಮೋಸ್ಟ್ ಒಂದು 54 ಮಿಷನ್ಗಳು ಡೆಲಿವರಿ ಆಗಿದ್ದಾವೆ. ಸೊ ಅದನ್ನ ಇವಾಗ ನಾವು ಇನ್ಸ್ಟಾಲ್ ಮಾಡಿ ಮತ್ತೆ ಅದನ್ನ ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕು. ಸೊ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಸೊ ಅವರಿಗೆಲ್ಲ ನಾವು ಟ್ರೈನಿಂಗ್ ಕೊಡಬೇಕು. ಸೊ ಆಲ್ಮೋಸ್ಟ್ ಒಂದು ನಿನ್ನೆ ಮೊನ್ನೆಯಿಂದ ನಾನು ಒಂದು 20 ಮಿಷಿನ್ ಇನ್ಸ್ಟಾಲ್ ಮಾಡಿ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಾಗಿದೆ. ಸೊ ಇವತ್ತು ಥರ್ಡ್ ಡೇ. ಸೊ ರಿಮೈನಿಂಗ್ ಮಿಷಿನ್ಗೆಲ್ಲ ಇವತ್ತು ಟ್ರೈನಿಂಗ್ ಕೊಡ್ತೀವಿ. ಬನ್ನಿ ನಿಮಗೆ ತೋರಿಸ್ತೀನಿ ನಮ್ಮ ಮಿಷಿನ್ಗಳು ಮತ್ತೆ ಯಾವ ಥರ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಬನ್ನಿ. चलो भाई देखो अब मैं क्या करता हूँ. ಗೈಸ್, ನಾವೀಗ ನಮ್ಮ ETV ಬಿಲ್ಡಿಂಗ್ ನಂಬರ್ ಬ್ಲಾಕ್ 1ಗೆ ಹೋಗ್ತಾ ಇದ್ದೀವಿ. ಅಡ್ರೆಸ್ ಗೊತ್ತಿಲ್ಲ. ಫಸ್ಟ್ ಸೆಕ್ಯೂರಿಟಿ ಗಾಡಿ ಕೇಳಿದೆ, ಒಂದು ಸೆಕೆಂಡ್ ಲೆಫ್ಟಿಗೆ ಹೋಗಿ ಅಂತ ಹೇಳ್ದ. ಸೊ ಇನ್ನೊಂದು ಸತಿ ನಾವು ಸೆಕ್ಯೂರಿಟಿ ಯಾವ ಗಾಡಿಗೆ ಕನ್ಫರ್ಮೇಷನ್ ಮಾಡ್ಕೊಂಡ್ರನ್ನ ಸೊ ಯಾಕಡೆ ಹೋಗಬೇಕು ಅಂತ. ಸೊ ನೆನೆ ನೋಡಿ ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಸೊ ನೆನೆ ನಾವು ಇಲ್ಲಿ ಮಿಷಿನ್ಗಳನ್ನ ಇನ್ಸ್ಟಾಲ್ ಮಾಡಿ ಟ್ರೈನಿಂಗ್ ಕೊಡ್ತೀವಿ. ಸೊ ಅದಕ್ಕೆ ಮುಂದೆ ನಾವು ಇನ್ನೊಂದು ಬಿಲ್ಡಿಂಗ್ ಕಾಣಿಸ್ತಾ ನೋಡ್ರಿ, ಅದು ಬ್ಲಾಕ್ ನಂಬರ್ 5. ಅದು ಬ್ಲಾಕ್ ನಂಬರ್ 5 ಅಲ್ಲಿ ನಾವು ಮಿಷಿನ್ ಟ್ರೈನಿಂಗ್ಗಳು ಕೊಟ್ಟಾಯಿತು. ಈಗ ಹೋಗ್ತಾ ಇರೋದು ಬ್ಲಾಕ್ ಆ ಸೆಕ್ಯೂರಿಟಿ ಗಾಡಿಯಿಂದ ನಾವು ಅಡ್ರೆಸ್ ತಿಳ್ಕೊಂಡ್ವಿ. ಸೊ ಇಲ್ಲಿ ರೈಟ್ ತಗೊಂಡು ಸ್ಟ್ರೈಟ್ ಡೆಡ್ ಎಂಡ್ ಹೋಗ್ಬೇಕಂತೆ. ಸೊ ಫೈನಲ್ ಲಾಸ್ಟ್ ಇರೋದೇ ನಮ್ಮ ಬಿಲ್ಡಿಂಗ್ ಅಂತೆ. ಸೊ ಆ ಬಿಲ್ಡಿಂಗ್ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬನ್ನಿ ಹೋಗೋಣ ಆ ಬಿಲ್ಡಿಂಗ್ಗೆ. ಅದು ಹೋಗ್ಬೇಕಾದ್ರೆ ನಿಮಗೊಂದು ಇಲ್ಲಿ ವ್ಯೂ ತೋರಿಸ್ತೀನಿ. ಇಲ್ಲಿ ಚಿಕ್ಕ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಸೆಕ್ಯೂರಿಟಿ ಗಾರ್ಡ್ ಮುಂದೆ ಇದೊಂದು MBC ಆಫೀಸು. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದಲ್ಲದೆ MBC ಆಫೀಸು ನೋಡಿ. ನಾನು ಗಾಡಿ ತಗೊಂಡು ಬಂದಿದ್ದೆ ನಮ್ಮ ಲೊಕೇಶನಿಗೆ, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ನಮ್ಮ ಹಿಂದ್ಗಡೆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ವ. ಸೊ ಇಲ್ಲಿಗೆ ನಾನು ಹೋಗಬೇಕಿತ್ತು, ಒಳಗೆ ಎಂಟ್ರಿ ಆಗಬೇಕಿತ್ತು. ಬಟ್ 3A ಮತ್ತು ಗೇಟ್ ನಂಬರ್ 3ಗೆ ಬರೋಕ್ಕೆ ಹೇಳಿದ್ರು. ಅಲ್ಲಿ ಬಂದೆ, ಬಟ್ ಅದೇನಂದರೆ ಅಲ್ಲಿ ನಮ್ಗೆ ಪಾರ್ಕಿಂಗ್ ಮಾಡೋ ಫೆಸಿಲಿಟಿ ಇರಲಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ರಿಟರ್ನ್ ಹೋಗಿ MBC ಆಫೀಸ್ ಇದೆ, ಸೊ ಅಲ್ಲಿ ಬಿಟ್ಟು ಗಾಡಿನ ಪಾರ್ಕ್ ಮಾಡಿ ಮತ್ತೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಅವನು ಅಲೋ ಮಾಡ್ತಾನೆ ಇಲ್ವಾ ಅಂತ. ಇವಾಗ ಬ್ಲಾಕ್ 1 ಕೆಲಸ ಮುಗೀತು. ಕೆಲಸ ಮುಗಿಸ್ಕೊಂಡು ಇವಾಗ ನಾವು ಬಿಲ್ಡಿಂಗ್ ಬ್ಲಾಕ್ ನಂಬರ್ 2C ಹೋಗ್ತಾ ಇದ್ದೀವಿ. ಇಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು. ಮುಂದೆ ಕಾಣಿಸ್ತಿದೆ ಬಿಲ್ಡಿಂಗ್ ನಿಮಗೆ ನೋಡಿ, ಕಾಣಿಸ್ತಿದೆಯಲ್ಲ, ಅದೇ ಬ್ಲಾಕ್ C ಬಿಲ್ಡಿಂಗು. ನಾವು ಅಲ್ಲಿಗೆ ಹೋಗಿ ಇವಾಗ ಅಲ್ಲಿ ಆ್ಯಕ್ಚುಲಿ ನೆನ್ನೆ ಮಿಷಿನ್ಗಳು ಇನ್ಸ್ಟಾಲೇಷನ್ ಆಗಿದ್ದಾವೆ. ಸೊ ಇವಾಗ ಜಸ್ಟ್ ನಾನು ಟ್ರೈನಿಂಗ್ ಕೊಡೋ ಹೋಗ್ತಾ ಇದ್ದೀನಿ. ಜಸ್ಟ್ ತೋರಿಸಿ ನಿಮಗೆ ನಮ್ಮ ಮಿಲಿಟರಿ ಯಾವ ಥರ ಇರುತ್ತೆ ಅಂತ. ಸೊ ನಮ್ಮ ಸೈನಿಕರು ಯಾವ ಥರ ಇರ್ತಾರೆ ಅಂತ ತೋರಿಸ್ತೀನಿ. ಅಡ್ರೆಸ್ ಕೇಳ್ಕೊಂಡು 2C ಬಿಲ್ಡಿಂಗ್ ಹುಡ್ಕೊಂಡು ಬಂದ್ವಿ. ಫೈನಲಿ 2C ಬಿಲ್ಡಿಂಗ್ ಸಿಕ್ತು. ಇಲ್ಲಿ ಬರ್ತಾವ್ರೆ, ಅವ್ರಿಗೆ ಕೇಳೋಣ ಇದೇನಾ. ಅವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡೆ. ಈ ಸ್ಟೇರ್ ಕೇಸ್ ನಂಬರ್ 1B ಹೋಗ್ಬೇಕಂತೆ. ಸೊ ಇದರಿಂದ B2ಗೆ ಹೋಗಿ B2 ಇಂದ ಕೆಮಿಕಲ್ ಏರಿಯಾಗೆ ಹೋಗಿ ಅಂತ ಅಡ್ರೆಸ್ ಹೇಳಿದ್ರು. ಹಂಗೆ ಅಡ್ರೆಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿನಾ? ಸೊ ಗೈಸ್, ಫೈನಲಿ ಎಂಟ್ರಿ ಆದೆ ನೋಡಿ. ವೆಂಡರ್ ಕಾರ್ಡ್ ಕೊಟ್ಟಿದ್ದಾರೆ ನನಗೆ. ವೆಂಡರ್ ಕಾರ್ಡ್ ಕೊಟ್ಟಮೇಲೆ ಒಳಗೆ ಎಂಟ್ರಿ ಬಿಟ್ಟರು. ಭಾಳ ವೇಟ್ ಮಾಡಿಸ್ಬಿಟ್ರು. ಈಗ ಎಂಟ್ರಿ ಆಯಿತು. ಈಗ ಎಂಟ್ರಿ ಆದಮೇಲೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗಲ್ಲಿ ಇದ್ದೀವಿ ಇವಾಗ. ಕೆಳಗೆ ಗಾಡಿನ ಪಾರ್ಕ್ ಮಾಡಿದ್ದೀವಿ. ಆಮೇಲೆ ಫೈನಲಿ ನಮಗೆಲ್ಲ ವರ್ಕ್ ಪರ್ಮಿಟ್ ಆದಮೇಲೆ ಗಾಡಿನ ಒಳಗೆ ಬಿಟ್ಟಮೇಲೆ ಗಾಡಿನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ ನನ್ನ ಲೊಕೇಶನಿಗೆ. ಅಲ್ಲಿ ಹೋಗ್ಬಿಟ್ಟು ಈಗ ನಮ್ದು 2 ಮಿಷಿನ್ಸ್ ಇದ್ದಾವೆ. ಸೊ ಬರೀ 2 ಮಿಷಿನ್ನ ಇನ್ಸ್ಟಾಲ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡೋದಿದೆ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವೀಗ ಬ್ಲಾಕ್ 7ಗೆ ಹೋಗ್ತೀವಿ. ಫ್ರೆಂಡ್ಸ್, ನಾನು ಬರೋಕ್ಕೆ ಮುಂಚೆನೇ ಎಲ್ಲ ಮಿಷಿನ್ಗಳು ಇವರು ಸೆಟ್ ಮಾಡಿಟ್ಟಿದ್ರು. ನಾನು ಆ್ಯಕ್ಚುಲಿ ಇದು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಹೋಗಿದ್ದೆ ನೆನ್ನೆ. ಸೊ ನಾನು ಬರೋಕ್ಕೆ ಮುಂಚೆ ಇವತ್ತು ಟ್ರೈನಿಂಗ್ ಇದೆ ಅಂದ್ಬಿಟ್ಟು ಆಲ್ರೆಡಿ ಮಿಷಿನ್ಗಳನ್ನ ಇನ್ಸ್ಟಾಲ್ ಮಾಡಿ ಇಟ್ಟಿದ್ರು. ನೋಡಿರಿ, ಇಲ್ಲಿ ನಮ್ಮ ಬಿಟೆಯಲ್ಲಿ ಯುದ್ಧಕ್ಕೆ ಹೋದಂಗೆ ರೆಡಿ ಆಗಿದ್ದಾರೆ. ಇವರೆಲ್ಲ ಮಿಷಿನ್ ಆಪ್ರೇಟರ್ಗಳು. ಫ್ರೆಂಡ್ಸ್, ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಟೈಮ್ ಆಯಿತು ಅಂತ ಹೊರಟೆ. ಈ ಬಿಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು ನನಗೆ. ಯಾಕಂದರೆ
ಇಲ್ಲಿ ಒಂದು 8 ಮಿಷಿನ್ಗಳಿದ್ವು, ಎಲ್ಲ ದೊಡ್ಡ ಮಿಷಿನ್ಗಳೇ. ಸೊ ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು ಈ ಬಿಲ್ಡಿಂಗಲ್ಲಿ. ಆಲ್ಮೋಸ್ಟ್ ಇವಾಗ ಟೈಮ್ 6 ಗಂಟೆ ಆಗಿಬಿಟ್ಟಿದೆ. ಸೊ ಇವಾಗ ನನಗೂ ಸುಸ್ತಾಗ್ಬಿಟ್ಟಿದೆ. ನನ್ನ ವಾಯ್ಸ್ ಬೇರೆ ಚೇಂಜ್ ಆಗಿಬಿಟ್ಟಿದೆ, ಯಾಕಂದರೆ ಟ್ರೈನಿಂಗ್ ಕೊಡ್ತಾ ಅವ್ರಿಗೆ ಹೇಳ್ತಾ ನನಗೆ ವಾಯ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಈಗ ಮುಗೀತು, ನಾನು ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ನನ್ನ ಗಾಡಿನ ನಾನು ದೂರ ಪಾರ್ಕ್ ಮಾಡಿದ್ದೆ. ಇಲ್ಲಿಂದ ಆಲ್ಮೋಸ್ಟು ಒಂದು ಹಾಫ್ ಕಿಲೋಮೀಟ್ರ್ ಆಗ್ಬೋದು. ಓಕೆನಾ ಫ್ರೆಂಡ್ಸ್, ಇದು ನಿಮಗೆ ನೋಡಿ ಯಾವ ಥರ ಅನ್ನಿಸ್ತದೆ. ನನಗಂತೂ ನಿಜವಾಗ್ಲೂ ಒಳ್ಳೆ ಫಾರಿನ್ ಕಂಟ್ರಿಲಿ ಇದ್ದಂಗಿದೆ. ಯಾಕಂದರೆ ಫಾರಿನ್ ಕಂಟ್ರಿಗಳಲ್ಲಿ ಈ ಥರನೇ ಎಷ್ಟು ಕ್ಲೀನಾಗಿ ಮತ್ತು ಮೇಂಟೈನ್ ಮಾಡಿರ್ತಾರೆ ಅಂದರೆ, ಈ ಎಂಬೆಸಿ ಟೆಕ್ ವಿಲೇಜರು ಕೂಡ ಅಷ್ಟೇ ನೀಟಾಗಿ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ಇದು ಭಾಳ ಇಷ್ಟ ಆಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಯಾರೂ ಮರಿಬೇಡಿ. ಫೈನಲಿ ಗಾಯ್ಸ್, ನಮ್ಮ ಮೈಸೂರು ಪ್ಯಾಲೇಸಿಗೆ ಬಂದ್ವಿ. ಇದು ನಮ್ಮದು ಒಂದು ದೊಡ್ಡ ಪ್ಯಾಲೇಸು. ನಾಕ್ ಮಾಡ್ತಾಯಿದ್ದೀವಿ. ಈ ಮೈಸೂರು ಪ್ಯಾಲೇಸ್ಗೆ ನಾನೇ ರಾಜ. ನಿಮ್ಗೆ ನನ್ನ ಮಂತ್ರಿನ ತೋರಿಸ್ತೀನಿ ನೋಡಿ. ಇದು ಕಾಣಿಸ್ತಾನಲ್ಲ, ಇವನೇ ಮಂತ್ರಿ. ಈ ಪ್ಯಾಲೇಸ್ಗೆ ಇವನ್ ಮಂತ್ರಿ, ನಾನು ರಾಜ.